ಅಕ್ಕರೆಯ ಕಲಾ ರಸಿಕರಿಗೆ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಗೀತರಚನಕಾರ ದೊಡ್ಡರಂಗೇಗೌಡನ ಹೃತ್ಪೂರ್ವಕ ನಮಸ್ಕಾರಗಳು. ಬಹುದೊಡ್ಡ ವಿಸ್ಮಯ ಅಂತಂದರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರನ್ನು ನೆನೆಯುವಾಗ ಒಂದು ರೀತಿಯ ಸೋಜಿಗ ನನ್ನನ್ನು ಕಾಡ್ತಾ ಇತ್ತು. ಇಷ್ಟು ದೊಡ್ಡ ಆಕಾರದ ಶರೀರದಲ್ಲಿ ಎಂಥ ಇನಿದಾದ ಶಾರೀರ, ಎಂಥ ಕೋಮಲವಾದಂಥದ್ದು. ಒಂದು ರೀತಿಯಲ್ಲಿ ಅವರು ಯಾವುದೇ ಹಾಡನ್ನು ಹಾಡೋದಕ್ಕೆ ಕೈಗೆತ್ತಿಕೊಂಡ್ರೆ ಒಂದು 3/4 ಗಂಟೆ ಅಷ್ಟೇ, 45 ನಿಮಿಷ ಹಬ್ಬಬ್ಬ ಅಂತ ಅಂದರೆ ಅಷ್ಟರಲ್ಲಿ ಅವರು ಹಾಡನ್ನು ಹಾಡಿ ಮುಗಿಸ್ತಾ ಇದ್ರು. ಇಂಥವ್ರ ಬಗ್ಗೆ ಅಪಾರವಾಗಿ ಕೇಳಿದ್ದೆ ನಾನು. ಅವರನ್ನು ನೋಡುವ, ಅವರ ಜೊತೆ ಕೂತು ಮಾತನಾಡುವ, ಎಲ್ಲಕ್ಕಿಂತ ಹೆಚ್ಚಾಗಿ ಹತ್ತಿರದಲ್ಲಿ ಸ್ಟುಡಿಯೋಗಳಲ್ಲಿ ಕೆಲಸ ಮಾಡುವ, ಒಟ್ಟೊಟ್ಟಿಗೆ ಚಿತ್ರಗಳನ್ನು ವೀಕ್ಷಣೆ ಮಾಡುವಂಥ ಅನೇಕ ಶುಭ ಸಂದರ್ಭಗಳು ನನಗೆ ಒದಗಿ ಬಂದಿದೆ. 1975 ಅಂತ ಕಾಣುತ್ತೆ, ಪರಸಂಗದ ಗೆಂಡೆತಿಮ್ಮ ಚಿತ್ರಕ್ಕೆ ನನ್ನನ್ನು ಮಾರುತಿ ಶಿವರಾಮ್ ಮತ್ತು KV ಜಯರಾಮ್ ಹಾಗೂ ಹೊನ್ನಯ್ಯ ಮದ್ರಾಸಿಗೆ ಕರ್ಕೊಂಡು ಹೋದರು. ಮದ್ರಾಸಿನಲ್ಲಿ ಸ್ವಾಗತ ಹೋಟ್ಲಲ್ಲಿ, ಅದು ಕನ್ನಡದ ಹೋಟ್ಲು, ಎಲ್ಲ ಕನ್ನಡಿಗರು ಅಲ್ಲೇ ಕೊಠಡಿಯನ್ನು ಹಿಡಿತಾ ಇದ್ದದ್ದು. ಬಹುಶಃ 7 ಅಂತಸ್ತದು. ಆ 7 ಅಂತಸ್ತಲ್ಲಿ ಎಲ್ಲ ಅಂತಸ್ತುಗಳಲ್ಲೂ ಕೂಡ ಒಂದಲ್ಲ ಒಂದು ಕನ್ನಡ ಚಿತ್ರ ನಿರ್ಮಾಣ ಆದೇ ಆಗ್ತಾಯಿತ್ತು. ಅಂಥ ಪರಿಸರ ಆಗ. ಬಾಲಸುಬ್ರಹ್ಮಣ್ಯಂ ನಮ್ಮ ಕಂಪೋಸಿಂಗ್ ಸೆಷನ್ ಅಂತ ಯಾವುದು ಪ್ರಾರಂಭ ಆಯಿತು, ಅವತ್ತು ಬೆಳಿಗ್ಗೆ 9 ಗಂಟೆಗೆ ಬಂದರು. ರಾಜನ್ ನಾಗೇಂದ್ರ ಬರೋದ್ರ ಜೊತೆಗೆ ಅವ್ರು ಬಂದ ಒಂದು ಅರ್ಧ ಗಂಟೆಗೆ ಬಾಲಸುಬ್ರಹ್ಮಣ್ಯಂ ಕೂಡ ಬಂದು ನಮ್ಮ ಜೊತೆ ಕೂಡಿದರು. ತಿಂಡಿ ಕಾಫಿ ಎಲ್ಲ ಆದಮೇಲೆ ರಾಜನ್ ನಾಗೇಂದ್ರ ನಮ್ಮ ಸಾಂಗ್ ಸಿಚುಯೇಷನ್ಸ್ ಎಲ್ಲ ಕೇಳಿ ಬಹುಶಃ ಹೀಗಿರಬಹುದು ಅನ್ನುವ ರೀತಿಯಲ್ಲಿ ಒಂದು ಟ್ಯೂನನ್ನು ನುಡಿಸಿ ತೋರಿಸಿದರು. ಅವರು ರಾಗ ಸಂಯೋಜನೆ ಮಾಡೋ ಮೊದಲು ನಾವೆಲ್ಲ ಏನು ಹೇಳಿದ್ವಿ ಅಂತಂದರೆ, ಇದು ಒಂದು ಗ್ರಾಮೀಣ ಪ್ರದೇಶದ ಹಾಡು, ಇಡೀ ಸಿನಿಮಾನೇ ಗ್ರಾಮೀಣ ಪ್ರದೇಶದ್ದು. ಹಳ್ಳಿಗಾಡಲ್ಲಿ ಗೆಂಡೆತಿಮ್ಮ ಇದ್ದಾನೆ, ಅವನು ಹೇಳಿ ಕೇಳಿ ತನ್ನ ಗೂಡೆಯಲ್ಲಿ ಕೆಲವು ವಸ್ತುಗಳನ್ನು ಇರಿಸ್ಕೊಂಡು ಅದನ್ನು ಊರೂರಿಗೆ ಮಾರಿ ಒಂದು 100 ರೂಪಾಯಿನಷ್ಟು ವಸ್ತುಗಳನ್ನು 150 ರೂಪಾಯಿಗೆ ಮಾರಿ ಆ ಬರುವ ಲಾಭದಲ್ಲಿ ಜೀವನ ಮಾಡ್ತಕ್ಕಂಥದ್ದು ಅವನ ಕಸುಬು. ಮೈಸೂರಿಂದ ವಸ್ತುಗಳನ್ನು ತರ್ತಾ ಇದ್ದ, ಹಳ್ಳಿಗಳಲ್ಲಿ ಮಾರ್ತಾ ಇದ್ದ. ಎಲ್ಲಿ ಸಂಜೆ ಆಗ್ತಾ ಇತ್ತು, ಸಂಜೆ ಆದಾಗ ಯಾರ ಮನೆಯಲ್ಲಾದರೂ ಜಗತ್ತಿನಲ್ಲಿ ಅಲ್ಲೇ ಅವ್ರು ಹಾಕಿದ ಊಟಕ್ಕೆ ಸ್ಪಂದಿಸಿ ಅಲ್ಲೇ ಮಲಗ್ತಾ ಇದ್ದಿದ್ದು ಅವನ ರೂಢಿ. ನಾವು ರಾಜನ್ ನಾಗೇಂದ್ರಾಗ ಮತ್ತೆ ಬೇಡ್ಕೊಂಡಿದ್ವಿ, ಇಲ್ಲಿ ಪಾಶ್ಚಾತ್ಯ ಯಾವುದೇ ಸಂಗೀತದ ಉಪಕರಣ ಬೇಡ, ಅದರ ಬಳಕೆ ಬೇಡ. ಇದು ಸಂಪೂರ್ಣ ಹಳ್ಳಿಗಾಡಿನ ಚಿತ್ರ. ನಮ್ಮ ದೇಸಿ ಪರಂಪರೆಯನ್ನು ನೀವೇನಾದರೂ ಅನುಸರಿಸೋದಾದರೆ ಅದು ಈ ಚಿತ್ರಕ್ಕೆ ಸುಲಭವಾಗಿ ಅಳವಡಿಸ್ಬೋದು ಅನ್ನುವ ರೀತಿಯಲ್ಲೇ ನಾವು ರಾಜನ್ ನಾಗೇಂದ್ರಗೆ ಭಿನ್ನವಿಸಿದ್ವಿ. ರಾಜನ್ ನಾಗೇಂದ್ರ ಎಂಥ ಘಟಾನುಘಟಿಗಳು ಅಂದರೆ, 4 ದಶಕಗಳ ಕಾಲ ಅವರು ಕನ್ನಡ ನಾಡಿನಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಂಥ ಸಂಗೀತ ನಿರ್ದೇಶಕರು. ವಿಜಯ ಭಾಸ್ಕರ್ ಹಾಗೆ, GK ವೆಂಕಟೇಶ್ ಹಾಗೆ, ರಂಗರಾಯರ ಹಾಗೆ ರಾಜನ್ ನಾಗೇಂದ್ರ ಕೂಡ. ಅವರಿಬ್ಬರು ಕೂಡ ಅಣ್ಣ ತಮ್ಮಂದಿರು, ಬಹಳ ಅನ್ಯೋನ್ಯ, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಬಹಳ ಪ್ರೀತಿ. ನಾಗೇಂದ್ರಪ್ಪನವ್ರನ್ನ ನಾವು ಯಾವಾಗಲೂ ಕೂಡ ನೆನೆಸೋದು ಅವರ ಸ್ವರ ಸಂಯೋಜನೆಗೆ. ರಾಜನ್ ಅವರನ್ನು ನೆನೀತಕ್ಕಂಥದ್ದು ಆ ಸ್ವರ ಸಂಯೋಜನೆಗೆ ಅನುಗುಣವಾದಂತಹ ಆರ್ಕೆಸ್ಟ್ರೇಷನ್ ಅಂತೀವಿ, ಅದಕ್ಕೆ ಸೂಕ್ತವಾದಂಥ ಆರ್ಕೆಸ್ಟ್ರೇಷನ್ನ ನೀಡ್ತಾ ಇದ್ದಂಥವರೇ ರಾಜನ್ ಅವರು. ರಾಜನ್ ಅಣ್ಣ, ನಾಗೇಂದ್ರ ತಮ್ಮ. ಆದರೆ ಅವ್ರ ಜೋಡಿ ಒಂದು ರೀತಿಯಲ್ಲಿ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಹಾಗೆ ಬಹಳ ಜನಪ್ರಿಯವಾದಂಥ ಜೋಡಿ. ನಾವು ಈ ಗೆಂಡೆತಿಮ್ಮ ಚಿತ್ರಕ್ಕೆ ಹಾಡು ಬರೆಯುವ ವೇಳೆಗೆ 2 ಕನಸು ಎಷ್ಟು ಸೂಪರ್ ಹಿಟ್ ಆಗಿತ್ತು ಅಂತಂದರೆ,
ಅದರಲ್ಲಿರ್ತಕ್ಕಂಥ ಎಲ್ಲ ಹಾಡುಗಳು ಯಶಸ್ಸನ್ನು ಪಡೆದಿದ್ವು. ಕನ್ನಡ ನಾಡಿನ ಮೂಲೆ ಮೂಲೆಯಲ್ಲಿ 2 ಕನಸು ಹಾಡುಗಳು ಜನಜನಿತವಾಗಿತ್ತು. ಅಂಥ ಸಂದರ್ಭದಲ್ಲಿ ಏನು ಅಂತರ ಇಲ್ಲದೇ 2 ಕನಸು ಯಶಸ್ಸನ್ನು ಪಡೆದ ಮತ್ತು ಗೆಂಡೆತಿಮ್ಮ ಪ್ರಾರಂಭಿಸಿದ ಮಧ್ಯೆ ಬಹಳ ದೊಡ್ಡ ಅಂತರ ಇಲ್ಲ, ಕೆಲವೇ ತಿಂಗಳುಗಳ ಅಂತರ. ಆ ಅಂತರದಲ್ಲಿ ಒಳ್ಳೆಯ ಹಾಡುಗಳನ್ನು ಮಾಡಬೇಕಾದಂಥ ಒಂದು ದಿಟ್ಟ ಸವಾಲು ರಾಜನ್ ನಾಗೇಂದ್ರಗೆ ಇತ್ತು. ಮೊದಲು ನನಗೊಂದು ಟ್ಯೂನ್ ಕೊಟ್ಟರು, ಮಾರುತಿ ಶಿವರಾಮ್ ಸನ್ನಿವೇಶ ಹೇಳಿದರು. ಅದು ಹೇಗೆ ಅಂತಂದರೆ, ಗೆಂಡೆತಿಮ್ಮ ಇಡೀ ದಿನ ತನ್ನ ಎಲ್ಲ ವಸ್ತುಗಳನ್ನು ಹಳ್ಳಿಯ ಗ್ರಾಹಕರಿಗೆ ಮಾರಿ ಒಂದು ಗೌಡರ ಮನೆಯ ಜಗಲಿನಲ್ಲಿ ಕೂತಿದ್ದಾನೆ. ಆ ಮನೆಯಲ್ಲಿ ಮುದ್ದ ಅಂತ ಒಂದು ಪುಟ್ಟ ಹುಡುಗ ಇದ್ದಾನೆ. ಅವನಿಗೂ ಗೆಂಡೆತಿಮ್ಮನಿಗೂ ಬಹಳ ಅನ್ಯೋನ್ಯ. ಆ ಮುದ್ದ ಪ್ರತಿನಿತ್ಯ ಕೇಳ್ತಾನೆ, ತಿಮ್ಮಣ್ಣ ಒಂದು ಕತೆ ಹೇಳು ಅಂತ ಹೇಳಿ. ನಾವು ಯೋಚನೆ ಮಾಡಿದ್ವಿ, ಅವನು ಜಾನಪದ ಹಾಡುಗಾರರಿಗೆ ಎಲ್ಲಿಲ್ಲದೆ ಇರತಕ್ಕಂಥ ಒಂದು ಪ್ರತಿಭೆ ಇರುತ್ತೆ. ಅದೇನು ಅಂತಂದರೆ ಹಾಡ್ತಕ್ಕಂಥದ್ದು. ಹಾಡುವ ಮುಖಾಂತರ ಕಲ್ಪನೆಗೆ ಹೋಗ್ತಾರೆ ಅವರು, ಪರ್ಫಾರ್ಮರ್ಸ್ ಅವರು. ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ. ಆ ಕಲ್ಪನೆಗೆ ಹೋದಂಥ ಸನ್ನಿವೇಶದಲ್ಲಿ ತಾವೇ ಸೃಷ್ಟಿಸ್ಕೊಂಡು ಹಾಡುವಂಥ ಒಂದು ಸನ್ನಿವೇಶ ಇರುತ್ತೆ. ಗೆಂಡೆತಿಮ್ಮನ ಜೀವನದಲ್ಲಿ ಏನಾಗಿದೆ ಅಂತಂದರೆ, ಅವನು ಒಂದು ಸ್ವಲ್ಪ ಕಾಲ ಆಗಿದೆ ಅವನು ಪಟ್ಟಣದ ಹುಡುಗಿಯನ್ನು ನೋಡಿ ಬಂದಿದ್ದಾನೆ. ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ನಿಶ್ಚಯ ಆಗಿದೆ. ಹಿರಿಯರೆಲ್ಲ ನಿರ್ಧರಿಸಿದ್ದಾರೆ. ಅವಳಂತೂ ಬೆಡಗಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಸುಪ್ನಾತಿ. ಆಕೆ ಒಂದು ರೀತಿಯಲ್ಲಿ ಮಿನುಗುವ ಥಳ ಹೊಳೆಯುವ ಪಾತ್ರ ಅದು. ಅವಳನ್ನು ಕುರಿತು ಯಾಕೆ ಇವನು ಹಾಡಿರಬಾರ್ದು ಅಂತ ನಮ್ಮ ತರ್ಕ. ಹಾಗೆ ಹೇಳಿದಾಗ ರಾಜನ್ ನಾಗೇಂದ್ರ ಸರಿ ಅದಕ್ಕೆ ಮಾಡೋಣ, ಟ್ಯೂನ್ ಹಾಕೋಣ ಅಂತ. ನಾವೊಂದು ರಫ್ ಆಗಿ ಟ್ಯೂನ್ ಕೊಡ್ತೀವಿ, ನೀವು ಅದಕ್ಕೆ ಬರೀರಿ ಅಂತ ಹೇಳಿದ್ರು. ಅವರೊಂದು ನುಡಿಸಿ ತೋರಿಸಿದ್ರು. ನನಗೇನು ಹಾರ್ಮೋನಿಯಂ ಹೊಸದಲ್ಲ, ಕೇಳಿಸ್ಕೊಂಡೆ ನಾನು. ಆ ತತ್ಕಾರ ಬಹಳ ಚೆನ್ನಾಗಿತ್ತು. ಬರೀರಿ, ಇದಕ್ಕೆ ನಿಮ್ಗೇನು ಅನಿಸುತ್ತೆ ಅದನ್ನು ಬರೀರಿ ಅಂತ ಬರೆದು ಕೊಟ್ಟು ಓದಿದರು. ಅದನ್ನು ಹಾರ್ಮೋನಿಯಂ ಮೇಲಿಟ್ಟು ಇನ್ನೊಂದು ಬರೀರಿ ಅಂತ ಅದನ್ನೂ ಬರದೆ ಓದ್ಕೊಂಡ್ರು. ಇಬ್ಬರು ಓದ್ಕೊಂಡ್ರು. ತಿರ್ಗಾ ಹಾರ್ಮೋನಿಯಂ ಮೇಲಿಟ್ರು, ಆ ರೀಡ್ಸ್ ಮೇಲಿಟ್ರು. ಹೀಗೇನೆ ಒಂದು 10-11 ಪಲ್ಲವಿಗಳನ್ನು ನಾನು ಬರೆದಿರ್ಬೋದು. ಆ ನಂತರ ಬಾಯಿ ಬಿಟ್ಟರು ರಾಜನ್ ಮತ್ತು ನಾಗೇಂದ್ರ, ನಿಮ್ಮ ಎಲ್ಲ ಪಲ್ಲವಿಗಳು ಚೆನ್ನಾಗಿದೆ. ಇದುವರೆಗೆ ನಮಗೆ ಉದಯಶಂಕರ್ ಬರಿತಾ ಇದ್ರು, ಜಯಗೋಪಾಲ್ ಬರಿತಾ ಇದ್ರು, ವಿಜಯ ನರಸಿಂಹ ಬರಿತಾ ಇದ್ರು. ಅವರೆಲ್ಲ ತಜ್ಞರಾಗಿ ಹೋಗಿದ್ದಾರೆ, ಪಳಗಿದ್ದಾರೆ ಅದರಲ್ಲಿ. ನಿಮ್ಮನ್ನ ಈ ಮಾರುತಿ ಶಿವರಾಮ್ ಕರ್ಕೊಂಬಂದಿದ್ದಾರೆ, ನೀವು ಒಳ್ಳೆ ಆಡೋ ಹುಡುಗ ಇದ್ದಾಗಿದ್ದೀರಿ. ಅವರು ಆದ್ದರಿಂದ ನಿಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ, ಸಾರಿ ಅಂತ ಹೇಳಿ, ಈಗ ನೀವು ಮೊದಲ ಪಲ್ಲವಿ ಏನು ಬರೆದ್ರಿ ನಮಗೆ ಅದನ್ನೇ ಇರಿಸ್ಕೊಳ್ಳೋಣ, ಅದಕ್ಕೇನೆ ನಾವು ಹಾಡನ್ನಾಗಿ ಪರಿವರ್ತಿಸೋಣ ಅಂತ ಹೇಳಿದರು. ಆಗ ಮೂಡಿದ ಹಾಡೇನೆ SP ಬಾಲಸುಬ್ರಹ್ಮಣ್ಯಂ ಅತ್ಯಂತ ಸುಮಧುರವಾಗಿ ಆ ಗೆಂಡೆತಿಮ್ಮನ ಪಾತ್ರಕ್ಕೆ ಒಂದಿಷ್ಟು ಅನ್ಯಾಯ ಆಗದ ಹಾಗೆ ತಮ್ಮ ಸಿರಿಕಂಠದಲ್ಲಿ ಮೊಳಗಿಸಿದ ಹಾಡದು. ಆ ಹಾಡು ಯಾವುದು ಅಂದರೆ, ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೇ ದಾಟಿ ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ ಪರಸಂಗ ಐತೆ ಪರಸಂಗ ಐತೆ ಪರಸಂಗ ಐತೆ. ಆ ಹಾಡು ಅತ್ಯಂತ ಜನಪ್ರಿಯ ಆಯಿತು ಬಿಡಿ. ಇದೆಲ್ಲವನ್ನ ಬಾಲಸುಬ್ರಹ್ಮಣ್ಯಂ ನೋಡ್ತಾ ಇದ್ರು. ಅವತ್ತೇ ನನಗೆ ಬಾಲಸುಬ್ರಹ್ಮಣ್ಯಂ ಅವರ ಶಿಸ್ತು ಗೊತ್ತಾಗಿತ್ತು. ಅವ್ರ ಹತ್ರ ಒಂದು ಸೂಟ್ ಕೇಸಲ್ಲಿ ಒಳ್ಳೊಳ್ಳೆಯ ಡೈರಿಗಳನ್ನು ಇಟ್ಟಿರ್ತಾ ಇದ್ರು. ಆ ಒಂದು ಡೈರಿನಲ್ಲಿ ಈ ಚಿತ್ರವನ್ನು ನಿರ್ಮಿಸ್ತಾ ಇರತಕ್ಕಂಥ ಲಾಂಛನ ಯಾವುದು, ಸಿನಿಮಾ ಹೆಸರೇನು, ಯಾರು ಅದರ ಗೀತರಚನಕಾರ, ಯಾರು ಸಂಗೀತ ನಿರ್ದೇಶಕ, ಮೊದಲು ಸಾಲೇನು, ಪಲ್ಲವಿ, ಹೀಗೆ ಪ್ರತಿಯೊಂದನ್ನು ಕೂಡ ಅವರು ತುಂಬ ಮುದ್ದಾದ ತೆಲುಗು ಅಕ್ಷರಗಳಲ್ಲಿ ಬರ್ಕೋತಾ ಇದ್ರು. ಕನ್ನಡದಲ್ಲಿ ಹಾಡ್ತಾ ಇದ್ರು. ಕನ್ನಡನೂ ಸೊಗಸಾಗಿ ಹಾಡ್ತಾರೆ ಅವರು, ಕನ್ನಡದಲ್ಲೂ ಚೆನ್ನಾಗಿ ಮಾತಾಡ್ತಾರೆ.
ಅವರು ಕನ್ನಡದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದ ಎಲ್ಲ ನಿರೂಪಣೆ ಸಾಕ್ಷಿ. ಕನ್ನಡ ನಾಡಿನ 7 ಕೋಟಿ ಜನಕ್ಕೆ ಅದು ಗೊತ್ತಿದೆ, ಅವರೆಂಥ ಎಷ್ಟು ಒಳ್ಳೆಯ ಶುದ್ಧ ಕನ್ನಡವನ್ನು ಕನ್ನಡಿಗರೂ ಕೂಡ ಮಾತಾಡೋದಿಲ್ಲ ಅಷ್ಟರ ಮಟ್ಟಿಗೆ. ಅದಾದ ಮರುದಿನ ಮತ್ತೆ ಬಾಲಸುಬ್ರಹ್ಮಣ್ಯಂ ಅವರು ಬಂದರು. ಆವತ್ತೇ ನನ್ನ ಬದುಕಿನ ಎಲ್ಲ ಕತ್ತಲೆಯನ್ನು ಕಳೆದು ಭಾಗ್ಯೋದಯ ನಮ್ಮ ಮನೆಗೆ ಆದ ಸನ್ನಿವೇಶ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆ ಹಾಡು ಅಂಥ ಹಾಡು ಬರೆದೆ. ನಾನು ಅಂದ್ಕೊಂಡಿರಲಿಲ್ಲ ಅದು ಅಷ್ಟು ಜನಪ್ರಿಯತೆಯನ್ನು ಪಡೀತದೆ ಅಂತ. 55 ವರ್ಷ ಆಗಿದೆ ಆ ಹಾಡು ಬರೆದು. ಈಗಲೂ ಕೂಡ ಇವತ್ತಿನ ಹೊಸ ಹುಡುಗರಿಗೆ ಅವರ ಪರಿಭಾಷೆಯಲ್ಲಿ ಹೇಳಿದರೆ ಸ್ಟಿಲ್ ಬ್ಯಾಟಿಂಗ್. ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮಾರ್ಗಿಡ ತೂಗ್ಯಾವೇ ಹಕ್ಕಿ ಹಾಡವೆ, ಮಾರ್ಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡವೆ. ಆ ಭಾಷೆಯಲ್ಲಿ ನಾನು ದೇಸಿಯನ್ನು ತುಂಬ ಸ್ಪಷ್ಟವಾಗಿ ಬಳಸಿದ್ದೇನೆ. ಬೇಕಂತಲೇ ನಾನು ಶಿಷ್ಟ ಭಾಷೆಯನ್ನು ಬಳಸಿಲ್ಲ. ನನ್ನ ಕಲ್ಪನೆಗೆ ಅನುಗುಣವಾದಂಥ ರೀತಿಯಲ್ಲಿ ಅವಕ್ಕೆ ಅಲಂಕಾರ ಇತ್ಯಾದಿಗಳನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಯಾವ ಥರ ಇರುತ್ತೆ ಆ ರೀತಿಯಾಗಿ ತಂದಿದ್ರೂ ಕೂಡ ಅಪ್ಪಟ ಮಣ್ಣಿನ ಭಾಷೆ ಅದು. ನಮ್ಮೂರಿನ ಜನರ ನಾಲಿಗೆಯ ಮೇಲೆ ನಲಿಯುವ ಭಾಷೆ ಅದು. ಅದು ಇವತ್ತೂ ಕೂಡ ಏನಾದರೂ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರೆ ಅದಕ್ಕೆ ಕಾರಣ ಆ ದೇಸಿ ತತ್ವ, ದೇಸಿ ನುಡಿಗಟ್ಟು ಅಂತೀವಿ ಅದನ್ನು, ನುಡಿಗಟ್ಟು. ಅದನ್ನು ಬರ್ಕೊಂಡಿದ್ದಾದ್ಮೇಲೆ 1-2-3 ಪದಗಳನ್ನು ನಾನು ಪಕ್ಕ ಹಳ್ಳಿ ಪದಗಳನ್ನು ಬರೆದಿದ್ದೆ. ಬಾಲು ಪಕ್ಕದಲ್ಲಿ ಕೂತಿದ್ದವರು ಹೇಳಿದರು, ಗೌಡಾಜಿ ಕ್ಯಾನ್ ಯು ಚೇಂಜ್ ದೀಸ್ 1 or 2 ವರ್ಡ್ಸ್ ಫಾರ್ ಮೀ ಅಂತ ಕೇಳಿದ್ರು. ಇಟ್ ಈಸ್ ನಾಟ್ ಪ್ಯಾಲಟಬಲ್ ಇನ್ ಮೈ ಮೌತ್ ಅಂತ. ಅಂದರೆ ನೋಡಿ, ಒಬ್ಬ ಲೇಖಕನ ದೃಷ್ಟಿಕೋನ ಬೇರೆ, ಒಬ್ಬ ಹಾಡುಗಾರನ ದೃಷ್ಟಿಕೋನ ಬೇರೆ. ನಾನು ಅವ್ರಿಗಾಗಿ 1-2 ಪದಾನ ಸ್ವಲ್ಪ ಸರಳ ಮಾಡಿದೆ. ಅದನ್ನು ಕೂಡ ಅವರು ತಿದ್ದುಕೊಂಡು ಅವರು ಹಾಡಿದರು. ಗೆಂಡೆ ತಿಮ್ಮದ ಆ ನೋಟದಾಗೆ ನಗೆ ಮೀಟು ದುಃಖ ಗೀತೆ ಇದೆಯಲ್ಲ, ಎಲ್ಲ ಇಡೀ ಚಿತ್ರ ಎಲ್ಲ ಆದಮೇಲೆ ಬರ್ತಕ್ಕಂಥ ಗೀತೆ ಇದೆಯಲ್ಲ, ಅದನ್ನು ಬೆಂಗಳೂರಿಗೆ ಬಂದಾಗೆಲ್ಲನ ಮೊದಲು ಜಾಯ್ಫುಲ್ ಸಾಂಗ್ ಹಾಡಿಬಿಡ್ತಾರೆ. ಮಧ್ಯೆ ಬ್ರೆತ್ ತಗೊಳ್ಳೋದೇ ಇಲ್ಲ. ಹಾಗೆಯೇ ನಿರರ್ಗಳವಾಗಿ ನಿರಂತರವಾಗಿ ದುಃಖ ಗೀತೆಯೂ ಹಾಡಿಬಿಡ್ತಾರೆ. 7 ನಿಮಿಷ ಆದಮೇಲೆ ಅವರ ಕಂಠ ಸಿರಿಯಲ್ಲಿ ಆ ಮೊಳಗೋದನ್ನು ನಿಲ್ಲೋದು. ಒಂದು ಸಾರಿ ಅಂತೂ ಕೂಡ ಗೆಂಡೆತಿಮ್ಮ ಬಂದ ವಸ್ತ್ರಲ್ಲಿ ನಾನು ಎಷ್ಟು ಸಂತೋಷಪಟ್ಟೆ ಅಂತಂದರೆ, ಬಾಲಸುಬ್ರಹ್ಮಣ್ಯಂ ವೇದಿಕೆ ಮೇಲೆ ಹಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಸನ್ನಿಧಿ ರಸ್ತೆಯಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಾಲಯದ ಮುಂದಿನ ಪ್ರಾಂಗಣ. ಮಳೆ ಬಂತು. ಬಾಲಸುಬ್ರಹ್ಮಣ್ಯಂ ಎಷ್ಟೊಂದು ಅಭಿಮಾನಿಗಳು ಅಂದರೆ ಎಲ್ಲ ಛತ್ರಿಗಳನ್ನು ಏರಿಸ್ಕೊಂಡು ಆ ಮಳೆ ಸುರಿತಾ ಇದ್ರು ಕೂಡ, ಬಾಲು ಹಾಡ್ತಾ ಇದ್ರು ಕೂಡ ಹಾಗೆ ರಸಿಕರು ಹಾಗೆ ನಿಂತಿದ್ರು ಅಂತಂದರೆ ಬಾಲಸುಬ್ರಹ್ಮಣ್ಯಂ ಕಂಠ ಸಿರಿಗೆ ಎಷ್ಟರ ಮಟ್ಟಿಗೆ ಮಾರು ಹೋಗಿದ್ವಿ ನಾವೆಲ್ಲ ಅಂತ ಅನ್ನೋದು. ತೇರ ಏರಿ ಬರೆಯುವಾಗ ನಾನು ಮುಖ್ಯವಾಗಿ ನನಗೆ ಅದು ಒಂದು ಬೆಳಗನ್ನು ಚಿತ್ರಿಸುವಂಥ ಒಂದು ಹಾಡಾಗಬೇಕು. ಅದು ಒಟ್ಟಾರೆ ಅದಕ್ಕೆ ನಾನು ಯಾವಾಗಲೂ ಒಂದು ಗಮನದಲ್ಲಿ ಇಟ್ಕೊಂಡಿರ್ತೇನೆ, ಚಿತ್ರದಲ್ಲಿ ನನ್ನ ಹಾಡುಗಳು ಹೊಂದಾಣಿಕೆ ಆಗಬೇಕು ಸನ್ನಿವೇಶಕ್ಕೆ, ಪಾತ್ರಕ್ಕೆ, ಅಲ್ಲಿಯ ಎಲ್ಲ ರೀತಿಗೆ. ಆದರೆ ಅವುಗಳನ್ನು ಹೊರತೆಗೆದು ನೋಡಿದಾಗ ಅದೊಂದು ಕಾವ್ಯವಾಗಿರಬೇಕು, ಪದ್ಯವಾಗಿರಬೇಕು, ಒಳ್ಳೆ ಕವಿತೆಯಾಗಿಯೂ ಕೂಡ ಇರಬೇಕು ಅನ್ನೋದು ನನ್ನ ಅಭಿಲಾಷೆ. ಅದಕ್ಕಾಗಿ ನಾನು ಭಾಳ ಪ್ರಯತ್ನ ಪಡ್ತೇನೆ. ಆದ್ದರಿಂದ ಎಚ್ಚರದಿಂದ ಪಲ್ಲವಿ ಬರಿತೇನೆ. ಪಲ್ಲವಿಯೇ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಕ್ಕಂಥದ್ದು. ಕನಿಷ್ಠ 3 ಸಾರಿ ನಾವು ಪಲ್ಲವಿಯನ್ನು ನುಡಿಸ್ತೇವೆ. ಆದ್ದರಿಂದ ಪಲ್ಲವಿಯನ್ನು ಹೊರಗಡೆ ಒಬ್ಬ ಲೇಖಕ ಗೀತರಚನಕಾರ ತೆಗೆಯೋದು ಅಂತಂದರೆ ಮಗುವಿನ ಹೆರಿಗೆ ಆದ ಹಾಗೆ. ತಲೆ ಹೊರಗಡೆ ಬಂದರೆ ಇಡೀ ಮಗು ಸಲೀಸಾಗಿ ಹೊರಗಡೆ ಬರುತ್ತೆ ಅಂತ ಹೇಳಿ ಎಲ್ಲ ತಾಯಂದ್ರಿಗೂ ಕೂಡ ನಂಬಿಕೆ. ಆ ಗೆಂಡೆ ತಿಮ್ಮನ ಪಾತ್ರ ಎಷ್ಟೊಂದು ಜೀವಂತವಾಗಿ ಸೃಷ್ಟಿಸಿದ್ದಾರೆ ಲೇಖಕರು ಅಂತಂದರೆ, ಅದನ್ನು ಹಾಡುಗಳ ಮುಖಾಂತರ ಕಟ್ಟಿಕೊಟ್ಟಂಥವ್ರು ರಾಜನ್ ನಾಗೇಂದ್ರ. ಅದಕ್ಕೆ ಎಲ್ಲ ಧ್ವನಿಯ ಸಾಮರ್ಥ್ಯವನ್ನು, ಚೈತನ್ಯವನ್ನು, ಸನ್ನಿವೇಶದ ಆವರಣ ನಿರ್ಮಾಣವನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ವ್ಯಾಪ್ತಿಯನ್ನು, ಪ್ರಾಪ್ತಿಯನ್ನು
ಎಲ್ಲ ಕೊಟ್ಟಿರ್ತಕ್ಕಂಥವರು ಬಾಲಸುಬ್ರಹ್ಮಣ್ಯಂ. ಬಾಲಸುಬ್ರಹ್ಮಣ್ಯಂ ಸಿರಿಕಂಠವನ್ನು ಹೊರತುಪಡಿಸಿದರೆ ಆ ಹಾಡಲ್ಲಿ ಇನ್ನೇನಾದರೂ ಇದೆಯಾ ಅಂತ ಹೇಳಿ ನಾವು ಹುಡುಕಬೇಕಾಗುತ್ತೆ. ಆದ್ದರಿಂದ ಬಾಲಸುಬ್ರಹ್ಮಣ್ಯಂ ಅದರ ಹೆಚ್ಚುಗಾರಿಕೆ ಅದು. ಬಾಲಸುಬ್ರಹ್ಮಣ್ಯಂ ತಮ್ಮ ಕಂಠವನ್ನು ಹೇಗೆ ಪಳಗಿಸಿದ್ದಾರೆ ಅಂದರೆ, ಅಷ್ಟು ದಡುತಿ ಶರೀರದಲ್ಲಿ ಅಷ್ಟು ಇನಿದಾಗಿರ್ತಕ್ಕಂಥ ಕಂಠ ಎಲ್ಲಿಂದ ಬಂದು ಸೇರಿಕೊಳ್ತು ಈ ಗಂಧರ್ವನಲ್ಲಿ ಅಂಥೇಳಿ. ಅದು ಹಾಡ್ತಾ ಹಾಡ್ತಾ ರಾಗ ಅನ್ನೋ ಹಾಗೆ ಬಾಲಸುಬ್ರಹ್ಮಣ್ಯಂ 47,000 ಹಾಡು ಹಾಡಿದ್ದಾರೆ ಅಂತಂದರೆ ಅದೊಂದು ವಿಸ್ಮಯ, ಅದೊಂದು ಸೋಜಿಗ. ಅಂಥ ದಾಖಲೆಯನ್ನು ಮತ್ತೊಬ್ಬ ವ್ಯಕ್ತಿ ಬರೆದಿದ್ದಾರೆ ಅಂಥೇಳಿ ನಾವು ನೋಡಬೇಕಾದಂಥದ್ದು. ಆದ್ದರಿಂದ ಬಾಲಸುಬ್ರಹ್ಮಣ್ಯಂಗೆ ಶಕ್ತಿ ಸಾಮರ್ಥ್ಯ ಎಷ್ಟೊಂದಿದೆ ಅಂತಂದರೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನೊಬ್ಬ ಗೀತರಚನಕಾರನಾಗಿ ಅವರ ಪಕ್ಕದಲ್ಲಿ ಕುಳಿತು ಅವರಿಗೆ ಹಾಡು ಬರೆಸುವಾಗ ಸಾಮಾನ್ಯವಾಗಿ ಅದು ಇದು ಕಾಫಿ ಕುಡಿತಾ ಬಂದವರು ಕಾಫಿ ಕುಡಿತಾರೆ, ನಮಗೂ ಕಾಫಿ ಎಲ್ಲ ತರಿಸ್ತಾರೆ. ಅದು ಇದು ಮಾತಾಡ್ತಾ ಒಂದಷ್ಟು ಟೇಕ್ ಆಫ್ ಅಂತ ಹೇಳ್ಬೋದು. ಆ ಟೇಕ್ ಆಫ್ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಆಡ್ತೇವೆ. ನಾವು ಅವಾಗೆಲ್ಲ ಕೇಳ್ತಾ ಇರ್ತೀವಿ, ಇದು ಎಷ್ಟನೇ ಹಾಡು, ಇವತ್ತಿದು ಎಷ್ಟನೇ ಹಾಡು ಅಂಥೇಳಿ. ಒಂದು ಸಾರಿ ಅನುಪಮ ಅನ್ನುವ ಚಿತ್ರಕ್ಕೆ ನಾನು ಅವ್ರ ಹಾಡನ್ನು ಬರೆಸ್ದೆ. ಆಗ ಅವ್ರನ್ನ ಕೇಳಿದೆ, ಬಾಲೂಜಿ ಇದು ಇವತ್ತು ಹಾಡ್ತಾ ಇರೋದು ಎಷ್ಟನೇ ಹಾಡು ಅಂತ. ಯಾಕೆ ಅದರ ಕೇಳಿದೆ ಅಂದರೆ, ರಾತ್ರಿ 10:40 ಅವರು ಜೆಮಿನಿ ಸ್ಟುಡಿಯೋ ಎಂಟರ್ ಆದರು. ಇದು ಎಷ್ಟನೇ ಹಾಡು ಇವತ್ತಿಂದು ಅಂತ ಕೇಳಿದೆ. ಇದು 19ನೇ ಹಾಡು ಅಂತಂದರೆ, ಅಪ್ಪ ಅದೆಂಥ ದೈತ್ಯ ಪ್ರತಿಭೆ. 18 ಹಾಡುಗಳನ್ನು ನಿರರ್ಗಳವಾಗಿ ಹಾಡಿ ಬಂದಂಥ ಬಾಲಸುಬ್ರಹ್ಮಣ್ಯಂ ಅನುಪಮ ಚೆಲುವು ಮಿನುಗಿ ಮರೆಯಾದೆ ಆ ಹಾಡು, ಅದನ್ನು ಅಷ್ಟೊಂದು ಪ್ರಖ್ಯಾತಿಯನ್ನು ಪಡೆದಕ್ಕೆ ಅವರು ಅವತ್ತು ಹಾಡಿದಂತಹ ಗಾಯನ ಪದ್ಧತಿ, ಅದರಿಂದ ಗಾಯನಕ್ಕೆ ಒಂದು ಜೀವವನ್ನು ಕೊಡ್ತಾ ಇದ್ದಂಥವರು, ಒಂದು ಹೊಸ ವ್ಯಕ್ತಿತ್ವವನ್ನೇ ಕೊಡ್ತಕ್ಕಂಥವರು. ಸಂಗೀತ ನಿರ್ದೇಶಕ ಏನು ಸ್ವರಪ್ರಸ್ತಾರ ಹಾಕಿರ್ತಾರೆ, ಆ ಸ್ವರ ಸಂಯೋಜನೆ ಮಾಡಿರ್ತಾರೆ, ಅದನ್ನೇ ಬಾಲಸುಬ್ರಹ್ಮಣ್ಯಂ ಹಾಡಿದರೂ ಕೂಡ ಮಧ್ಯೆ ಮಧ್ಯೆ ಬಾಲು ಅವರ ಕುಸರಿ ಕೆಲಸ ಇರುತ್ತೆ. ಅದನ್ನು ಆಲಾಪಲ್ಲಿ ಅದು ಅದನ್ನು ಇನ್ನಷ್ಟು ರಂಗೇರಿಸೋದ್ರಲ್ಲಿ, ಇನ್ನಷ್ಟು ಇನಿದಾಗಿಸೋದ್ರಲ್ಲಿ ಅವರ ಚಾಕಚಕ್ಯತೆಯನ್ನು ಕೂಡ ಮರೆಯೋ ಹಾಗಿಲ್ಲ. ಆದ್ದರಿಂದ ನಾನು ಅಂದ್ಕೋತಾ ಇದ್ದೆ, ಅವ್ರು ಹಾಡುವಾಗಿಲ್ಲ, ಬಾಲಸುಬ್ರಹ್ಮಣ್ಯಂ ಒಳಗಡೆ ಒಬ್ಬರು ದೊಡ್ಡ ಕಲಾವಿದ ಇದ್ದಾನೆ. ಆ ಕಲಾವಿದ ಇರೋದ್ರಿಂದ ಅದನ್ನು ಅನುಭವಿಸಿ ಹಾಡ್ತಾನೆ. ವಿಷ್ಣುವರ್ಧನ್ಗೆ ಹಾಡಲಿ, ಅಂಬರೀಷ್ ಹಾಡಲಿ, ಯಾರಿಗೆ ಹಾಡಲಿ, ಯಾವ ನಾಯಕ ನಟನಿಗೆ ಹಾಡಲಿ, ಅದಕ್ಕೆ ಒಂದು ಜೀವ ಕೊಡ್ತಾಯಿದ್ರು, ಅದಕ್ಕೊಂದು ಚೈತನ್ಯ ಕೊಡ್ತಾಯಿದ್ರು. ಉತ್ಸಾಹ ಭಾವ ಅವರಲ್ಲಿ ಎಷ್ಟಿರ್ತಾ ಇತ್ತು ಅಂತಂದರೆ, ಲವಲವಿಕೆ ಹಾಡು ಸಿಕ್ತು ಅಂತಂದರೆ ಕುಣ್ಕೊಂಡು ಹಾಡೋ ಅಂಥ ವ್ಯಕ್ತಿಯವರು. ಬರೀ ಸಂತೋಷದ ಹಾಡುಗಳಷ್ಟೇ ಅಲ್ಲ, ದುಃಖದ ಹಾಡುಗಳನ್ನು ಬಹಳ ಮನಮುಟ್ಟುವಾಗ ಹಾಡಾಡಿದ್ದಾರೆ. ಪ್ರಕೃತಿಯ ಬಣ್ಣನೆಯನ್ನು ಕುರಿತು ಹಾಡಿರುವ ಹಾಡುಗಳು ಕೂಡ ಬಹಳ ಇಂಪಾಗಿ ಮೂಡಿವೆ, ವರ್ಣನಾತ್ಮಕವಾಗಿ ಮೂಡಿವೆ. ಯಾವುದನ್ನು ಯುಗಳ ಗೀತೆ ಅಂತ ಹೇಳಿದರೆ, ಬಾಲಸುಬ್ರಹ್ಮಣ್ಯಂ ಮತ್ತು ಜಾನಕಿಯವರು, ಅಥವಾ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್, ಅಥವಾ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ, ಇವರು ಹಾಡಿರುವ ಯುಗಳ ಗೀತೆಗಳನ್ನು ಕೇಳಿದರೆ ನಮಗೆ ಅಚ್ಚರಿ ಆಗುತ್ತೆ. ಬಾಲು ಇಷ್ಟು ಚಿಕ್ಕ ವಯಸ್ಸಿನ ಹುಡುಗನ ಹೀಗೆ ಹಾಡ್ತಾ ಇದ್ದಾರೆ, ಹದಿಹರಿಯದ ತರುಣನ ಅಂತ ಹಾಗೆ ಅವರು ಹಾಡ್ತಾರೆ. ಮತ್ತು ನಮಗೆ ಒಂದು ರೀತಿಯ ಚೇತೋಹಾರಿ ಸಂಸ್ಪರ್ಶವನ್ನು ಅವರ ದನಿಯ ಮುಖಾಂತರವಾಗಿ ನಮಗೆ ಮುಟ್ಟಿಸ್ತಾರೆ. ಆದ್ದರಿಂದ ಬಾಲು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು ಅವರ ಹಾಡುಗಾರಿಕೆಯಿಂದ. ಬಾಲು ಸ್ವತಃ ಸಂಗೀತ ನಿರ್ದೇಶಕರೂ ಹೌದು, ಬರೀ ಕೇವಲ ಗಾಯಕರಷ್ಟೇ ಅಲ್ಲ, ಅವರು ಕೂಡ ಸಂಗೀತ 6-7 ಚಿತ್ರಗಳಿಗೆ ಸಂಗೀತ ಮಾಡಿದ್ದಾರೆ. ಅದೆಲ್ಲ ಚೆನ್ನಾಗಿ ಮೂಡಿ ಬಂದಿರತಕ್ಕಂಥದ್ದು. ಬಾಲು ನಟನೆಯಲ್ಲೂ ಕೂಡ ಎತ್ತಿದ ಕೈ. ಅವರು ಮಾಡಿರುವ ಚಿತ್ರಗಳು ತುಂಬ ಚೆನ್ನಾಗಿ ಜನರ ಮನೋರಂಜನೆಗೆ ಕಾರಣ ಆಗಿರೋದನ್ನು ನೋಡ್ತೇನೆ. ನಾನು ಸುಮಾರು ಒಂದು 700-800 ಹಾಡು ಬರೆದಿರ್ಬೋದು. ಅದರಲ್ಲಿ ಒಂದು 80% ಹಾಡುಗಳನ್ನು ಹಾಡಿದಂಥ ಆ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಲ್ಲಬೇಕು. ಒಬ್ಬ ದೊಡ್ಡರಂಗೇಗೌಡ ತನ್ನ ಬದುಕನ್ನು ಸುಂದರಗೊಳಿಸಿಕೊಂಡದ್ದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯ ಹಾಡುಗಳ ಜನಪ್ರಿಯತೆಯಿಂದ. ನನಗೆ ನಿರಂತರವಾದಂಥ ಬೇಡಿಕೆ. ಆವಾಗ ಒಂದು 10 ವರ್ಷ ನಾನು ಹಿಂದಿರುಗಿ ನೋಡಿದ್ದೇ ಇಲ್ಲ. 75ರಿಂದ 85 ಹಂಸಲೇಖ ಅವರು ಬರೋವರೆಗೆ ನಾನು ಮುಂದೆ ಹೋಗಿದ್ದಷ್ಟೇ ಗೊತ್ತು. ಶನಿವಾರ ಬಂತು ಅಂತಂದರೆ
ಬೃಂದಾವನ್ ಟ್ರೈನ್ ಹತ್ತು, ಮದ್ರಾಸ್ಗೆ ಹೋಗು, ರಾತ್ರಿ ಎಲ್ಲ ಕೂತ್ಕೊಂಡು ಹಾಡು ಬರಿ, ಬೆಳಿಗ್ಗೆ ಎಲ್ಲ ಕೂತ್ಕೊಂಡು ಹಾಡು ಬರಿ, ಅವತ್ತು ರಾತ್ರಿ ತಿರುಗಿ ಮತ್ತೆ ಭಾನುವಾರ ಆ ಕಡೆಯಿಂದ ಈ ಕಡೆ ಬಾ, ಮತ್ತು ಸೋಮವಾರ SLN ಕಾಲೇಜಿಗೆ ಹೋಗಿ ಮೇಷ್ಟ್ರಾಗಿ ಪಾಠ ಹೇಳು. ಈ ರೀತಿಯಾಗಿ ಒಂದು ನನ್ನ ಕಾರ್ಯಕ್ರಮ ಹೇಗಾಯಿತು ಅಂದರೆ ಮನೆಯ ಕಡೆಗೆ ಕೂಡ ತಿರುಗಿ ನೋಡೋದಕ್ಕೆ, ಮಕ್ಕಳ ಜೊತೆಯಲ್ಲಿ ವಿರಮಿಸೋದಕ್ಕೆ ಅಥವಾ ನನ್ನ ಹೆಂಡತಿಯ ಜೊತೆಯಲ್ಲಿ ಕೂತು ಸ್ವಲ್ಪ ಮಾತಾಡೋದಕ್ಕೆ ಕೂಡ ಪುರುಸೊತ್ತಿಲ್ಲದೆ ಇರೋಷ್ಟರ ಮಟ್ಟಿಗೆ ನಾನು ಆಗ ಗೀತ ರಚನೆಯಲ್ಲಿ ನಾನು ತೊಡಕೊಂಡಿದ್ದೆ. ಆಗೆಲ್ಲ ಅರ್ಥ ಆಗಿದ್ದಾರೆ ಬಾಲಸುಬ್ರಹ್ಮಣ್ಯಂ ನನಗೆ. ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಅಚ್ಚುಕಟ್ಟುತನ ಅಂತ ಒಂದಿದೆ. ಅಕ್ಷರವನ್ನು ಗೀಚಿದ್ದೇ ನೋಡಲಿಲ್ಲ ನಾನು. ಮುದ್ದಾಗಿ ಕೂತು ಶಿಸ್ತಿನಿಂದ ಬರೆಯೋದು. ಒಳ್ಳೆ ಪುಟ್ಟ ಹುಡುಗನ ಹಾಗೆ, ಒಬ್ಬ ಪುಟ್ಟ ಹುಡುಗ ಮೇಷ್ಟ್ರಿಗೆ ಎದುರುಕೊಂಡು ಸ್ಲೇಟಲ್ಲಿ ಹೇಗೆ ಮುದ್ದಾಗಿ ಬರೀತಾನೆ, ಹಾಗೆಯೇ ಬಾಲಸುಬ್ರಹ್ಮಣ್ಯಂ ತಾವು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ಪಲ್ಲವಿ ಅಂತ ಬರೀತಾರೆ, ಆಮೇಲೆ ಚರಣ ಅಂತ ಬರೀತಾರೆ. ಆಮೇಲೆ ಕೊನೆಯಲ್ಲಿ ಗೀತರಚನೆಕಾರನ ಮೇಲ್ಗಡೆ ಹೆಡಿಂಗ್ನಲ್ಲಿ ಗೀತರಚನೆಕಾರನ ಹೆಸರಿದೆ, ಕೊನೆಯಲ್ಲಿ ಹಾಡುಗಾರಿಕೆ SPB ಅಂತ ಸೈನ್ ಹಾಕೋದನ್ನು ನೋಡಿ. ಬಾಲಸುಬ್ರಹ್ಮಣ್ಯಂ ಶ್ರದ್ಧೆ, ಆ ಶ್ರದ್ಧೆಯಿಂದ ಅವರು ಗೆದ್ದರು. ನಾನು ಮತ್ತು ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಶ್ರದ್ಧೆ ಇದ್ದರೆ ಬದುಕಿನಲ್ಲಿ ನಾವು ಗೆದ್ದ ಹಾಗೆ. ಶ್ರದ್ಧೆಯೇ ಬದುಕಿನ ಗದ್ದೆ. ಶ್ರದ್ಧೆ ಇದ್ದರೆ ನಾವೆಲ್ಲ ಗೆದ್ದೆ ಅಂತ ಹೇಳ್ಕೋಬಹುದು.